ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಮ್ಮ KPCC ಅಧ್ಯಕ್ಷರಾದ ನೂತನ ಅಧ್ಯಕ್ಷರಾದ BK ಹರಿಪ್ರಸಾದ್ ಸಾಹೇಬರಿಗೆ ಧನ್ಯವಾದ ಹೇಳ್ತಾ, ಈ ರಾಜ್ಯದಲ್ಲಿ ಹೆಂಗೆ DK ಸಾಹೇಬರು 8-9 ವರ್ಷ ಯಾವ ಥರ ಒಂದು ಅವಧಿ ನಡೆಸಿಬಿಟ್ಟು KPCC ಅಧ್ಯಕ್ಷರು ಆಗಿ ಸರ್ಕಾರ ತಂದರು, ಹಾಗೇ ನಮ್ಮ BK ಹರಿಪ್ರಸಾದ್ ಅವರು ಭಾಳ ವಿಶೇಷವಾಗಿ ಒಂದು ಅದ್ಭುತವಾಗಿ ಮುಂದಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷ ಬರ್ತದೆ ಅಂತ ಅಂದ್ಬಿಟ್ಟು ನಾನು ಹೇಳಕ್ಕೆ ಬಯಸ್ತೀನಿ. ಹಾಗಾಗಿ ಈಗ ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಆಗ್ಬೋದು, ಒಂದು ಹುಮ್ಮಸ್ಸು. ಯಾಕಂದರೆ ಅವ್ರು ಹಿರಿಯವರು ಯಾರು BK ಹರಿಪ್ರಸಾದ್ ಸಾಹೇಬರು, ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯ ಇರ್ಬೋದು, ರಾಷ್ಟ್ರದಲ್ಲಿ ಇರ್ಬೋದು, ಅದರ ಹಿನ್ನೆಲೆಯಲ್ಲಿ ಇವತ್ತು ಭಾಳ ಒಂದು ಸಮೃದ್ಧಿಯಿಂದ ಒಂದು ಈ KPCC ಅಧ್ಯಕ್ಷರಾಗ್ಬಿಟ್ಟು ಭಾಳ ಒಂದು ಹೊಸಬ್ರಿಗೆ ಒಂದು ಕಾರ್ಯಕರ್ತರಿಗೆ, ಯಾಕಂದರೆ ಕಾರ್ಯಕರ್ತರಿಗೆ ಧ್ವನಿ ಎತ್ತಿದೆ ಅವರು. ಯಾಕಂದರೆ ನಮ್ಮ ಸರ್ಕಾರ ಬಂದು ಇಷ್ಟು ವರ್ಷ ಆಯಿತು, ಯಾವುದೇ ಕಾರಣಕ್ಕೂ ಕಾರ್ಯಕರ್ತರಿಗೂ ಏನೂ ಮಾಡಿಲ್ಲ, ಮುಂದಕ್ಕೆ ನಾವು ಚುನಾವಣೆ ಹೋಗಬೇಕು ಅಂತ ಅಂದ್ಬಿಟ್ಟು ಅದರ ಹಿನ್ನೆಲೆಯಲ್ಲಿ ಇವತ್ತು ಅವರು ವಿಶೇಷವಾಗಿ ಒಂದು ಅದ್ಭುತವಾಗಿ ಅವ್ರು ಕೆಲಸ ಮಾಡ್ತಾರೆ. ಯಾಕಂದರೆ ಯುವಕರಿಗೆ ಒಂದು ಹುಮ್ಮಸ್ಸು ತುಂಬಿಕೊಂಡು ಒಂದು ಎಲ್ಲರಿಗೂ ಹಿರಿಕರಿಗೆ ಕಿರಿಕರಿಗೆ ಎಲ್ಲರಿಗೂ ಕರ್ಕೊಂಡು ಒಂದು ವಿಶೇಷವಾಗಿ ಇಡೀ ರಾಜ್ಯದಿಂದ ಚಾಮರಾಜನಗರದಿಂದ ಹಿಡಿದು ಬೀದರ್ ಗಂಟನೂ ಅವರು ಒಂದು ಸಂಘಟನೆ ಮಾಡ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಸರ್, ಈಗ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾದ ಕೂಡಲೇ ಅವರು ಡೈನಾಮಿಕಾಗಿ ಕೆಲಸ ಮಾಡ್ತಿದ್ದಾರೆ, ಭಾಳ ವಿಶೇಷವಾಗಿ. ಯಾಕಂದರೆ ಅವರು ನಿನ್ನೆ ಮೊನ್ನೆ ಅವರಲ್ಲ, ಅವರು ಹಳೆ ಹುಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಅವ್ರು ಭಾಳ ಅನುಭವ ಇರ್ಬೋದು, ಮತ್ತು ಅವರು ಕಾರ್ಯಕರ್ತರಿಗಿರ್ಬೋದು, ಮತ್ತು ಎಲ್ಲರಿಗೂ ಒಂದು ವಿಶೇಷವಾಗಿ ಒಂದು ಅದ್ಭುತವಾಗಿ ಅವರು ನಡ್ಕೊಂಡು ಅವ್ರು ತಗೊಂಡೋಗಿ ಮುಂದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ. ಈಗ BJP ಮತ್ತು RSSಗೆ ಸಮರ್ಥವಾಗಿ ಕೌಂಟರ್ ಕೊಡ್ತಿರೋದು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ BK ಹರಿಪ್ರಸಾದ್ ಮತ್ತು ಗೃಹ ಮಂತ್ರಿಗಳಾದಂತಹ ಪ್ರಿಯಾಂಕ್ ಖರ್ಗೆ ಅವರು. ಹೌದು. ಮತ್ತೊಂದು ಕಡೆ ಏನಾಗಿದೆ ಈಗ ಅಂತಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಏನೀಗ ಸರ್ಕಾರ ರಚನೆ ಮಾಡಿದೆ, ಭಾಳಷ್ಟು ನಿಗಮ ಮಂಡಳಿಗಳು ಇನ್ನೂ ಕೂಡ ಖಾಲಿ ಇದೆ, ಅದನ್ನು ತುಂಬ ಕೆಲವರು ಪ್ರಯತ್ನ ಪಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನ ಹುಡ್ಕೊಂಡು ಹೋಗ್ಬಿಟ್ಟು ಒಂದು ಸ್ಥಾನಮಾನ ಸಿಕ್ಕೋ ಪಕ್ಷ, ಒಂದು ಸಂವಿಧಾನ ಇರೋ ಪಕ್ಷ. ಅದರ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ವಿಶೇಷವಾಗಿ ಅದ್ಭುತವಾಗಿ ಹೆಸರು ಎತ್ತಿದೆ. ಈಗಿರೋ BK ಹರಿಪ್ರಸಾದ್ ಸಾಹೇಬರು KPCC ಅಧ್ಯಕ್ಷರೇ. RSSಗಿರ್ಬೋದು, ಅವ್ರು ಯಾವುದೇ ಇರಬೇಕು. ಯಾಕಂದರೆ ಮನುಷ್ಯ ಯಾರೇ ಇದ್ರೂ ಸಮತ್ವವಾಗಿ ಕೆಲಸ ಮಾಡಿದ್ರೆ ಅವರು ಸಮರ್ಥನೆ ಮಾಡೋರು ಹಿರಿಯ ನಾಯಕರು ಅವರು. ಅದ್ರ ಹಿನ್ನೆಲೆಯಲ್ಲಿ ಯಾರೇ ಒಂದು ಏನೇ ಇದು ಮಾಡಿದ್ರು ಅದಕ್ಕೆ ತಕ್ಕ ಪಾಠ ಕಲಿಸ್ತಾರೆ. BK ಹರಿಪ್ರಸಾದ್ ಸಾಹೇಬರು ಇರ್ಬೋದು, ನಮ್ಮ ಗೃಹ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ವಿಶೇಷವಾಗಿ ಅದ್ಭುತವಾಗಿ ಅವರು ಕೌಂಟ್ರ್ ಕೊಡ್ತಾರೆ ಮತ್ತು ಅವ್ರು ನ್ಯಾಯದ ಪರ ಒಂದು ಹೋರಾಟ ಮಾಡ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, BK ಹರಿಪ್ರಸಾದ್ಗೆ ಯಾವುದೇ ಥರದ ಜಾತಿಯ ಬೆಂಬಲ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಬೇರೆ ಬೇರೆ ಪಕ್ಷದಲ್ಲಿ ಜಾತಿಯ ಪ್ರಭಾವ ಇರತಕ್ಕಂಥ ನಾಯಕರಿಗೆ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷ ಅವರ ಹಿರಿತನಕ್ಕೆ ಬೆಲೆ ಕೊಟ್ಟು ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ. 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷನ ತರೋ ಸಾಮರ್ಥ್ಯ BK ಹರಿಪ್ರಸಾದ್ ಇದೆಯಾ? ನೋಡ್ರಿ, ಯಾವುದೇ ಕಾರಣಕ್ಕೂ ಜಾತಿಯ ಬೆಂಬಲ ಇರ್ಬೋದು, ಯಾವ ಬೆಂಬಲನೂ ಬೇಕಾಗಿಲ್ಲ. ಜನದ ಜೊತೆ 6.25 ಕೋಟಿ ಜನದ ಜೊತೆ ಹುಟ್ಟಿ ಬೆಳೆದಿರೋ ಈ BK ಹರಿಪ್ರಸಾದ್ ಅವ್ರಿಗೆ ಯಾವ್ದು ಬೆಂಬಲ ಬೇಕಿಲ್ಲ. ಯಾಕಂದರೆ ವಿಶೇಷವಾಗಿ ಬೆಂಬಲ ಐತೆ, ಅವರೇ ಒಂದು ಗೌರವ ಐತೆ. ಅದರಿಂದ ಅವರು ಕಾಂಗ್ರೆಸ್ ಪಕ್ಷ ಗುರುತಿಸ್ಬಿಟ್ಟು ವಿಶೇಷವಾಗಿ ಒಂದು ರಾಜ್ಯಾಧ್ಯಕ್ಷರು ಮಾಡೋರು ಅಂತ ಹೇಳಕ್ಕೆ ಬಯಸ್ತೀನಿ ನಾನು.